ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ ಭಾರಿ ಮುಜುಗರಕ್ಕೆ ಒಳಗಾದರ ಬೆಳಗಾವಿಯ ಬಿಜೆಪಿ ನಾಯಕರು. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ವಿರುದ್ಧ ಗೋ ಬ್ಯಾಕ್ ಚಳವಳಿ ನಡೀತಾ ಇತ್ತಲ್ಲ, ಅವರ ವಿರುದ್ಧ ಯಾರ್ಯಾರು ನಡೆಸ್ತಾ ಇದ್ರು ಅವ್ರ ವಿರುದ್ಧ ಏನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅಂತಕ್ಕಂಥದ್ದು. ದೂರು ಕೊಡ್ತಾ ಇದ್ದಂತೆ ತಂಡ ಹೊಡೆದಿದ್ದರಂತೆ ಬೆಳಗಾವಿಯ ಬಿಜೆಪಿ ನಾಯಕರು. ತಾವೇ ಅಭಿಯಾನವನ್ನು ಆರಂಭ ಮಾಡಿ ತಾವೇ ದೂರನ್ನು ಕೊಟ್ರ ಬಿಜೆಪಿ ನಾಯಕರು ಅಂತ ಡಬಲ್ ಗೇಮ್ ಏನಾದರೂ ಆಡಿದ್ರ? ಈ ಮೊದಲು ಶೆಟ್ಟರ್ ವಿರೋಧಿಸಿ ಸಭೆಯನ್ನು ಮಾಡಿದ್ರು ಸ್ಥಳೀಯ ಬಿಜೆಪಿ ನಾಯಕರು. ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನವನ್ನೂ ಶುರು ಮಾಡಿದ್ರು. ಆದರೆ ಜಗದೀಶ್ ಶೆಟ್ಟರ್ ಯಾರ್ಯಾರು ಈ ಥರ ಮಾಡ್ತಾ ಇದ್ದಾರೆ ಪಟ್ಟಿ ಕೊಡ್ತಾ ಇದ್ದಂಗೆ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ ಬಿಜೆಪಿಯವರು. ಅಂದರೆ ಶೆಟ್ಟರ್ ವಿಚಾರದಲ್ಲಿ ಮೊದಲಿಗೆ ವಿರೋಧವನ್ನು ತೋರಿದವರು ಇವರೇ, ಅಭಿಯಾನವನ್ನು ಆರಂಭ ಮಾಡಿದವರು ಇವರೇ, ಕೊನೆಗೆ ಉಲ್ಟಾ ಹೊಡೆದದ್ದು ಇವರೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ಎಸ್ ದಿಲೀಪ್, ಏನು ನಡೀತು ಈ ವಿಚಾರದಲ್ಲಿ? ಯಾರು ಈ ಥರ ಉಲ್ಟಾ ಹೊಡೆದಿದ್ದು, ಯಾರು ಈ ಥರ ಮುಜುಗರ ಅನುಭವಿಸಿದ್ದು? ಅದು ಹೇಳೋದು ಭಾಳಷ್ಟು ಕಷ್ಟ ಅಂತ ಹೇಳ್ಬೋದು ಅರವಿಂದ್. ಯಾಕಂತಂದರೆ ಯಾರು ಉಲ್ಟಾ ಹೊಡೆದ್ರು ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ರ, ಅಥವಾ ಈ ವಿಚಾರದಲ್ಲಿ ಜಗದೀಶ್ ಶೆಟ್ಟರು ನಿರಂತರವಾಗಿ ಸಂಪರ್ಕಲಿದ್ದರು ಹೈಕಮಾಂಡ್ಗೆ ಹೇಳ್ತಾ ಇದ್ರು ಈ ಥರ ಎಲ್ಲ ಇವ್ರು ಹೇಳ್ತಾ ಇದ್ರಂತ. ಹಿರಿಯ ನಾಯಕರಂತ ಏನು ಕೋರೆ ಅವರ ಮನೆಯಲ್ಲಿ ಒಂದು ಸಭೆ ಮಾಡ್ತಾರೆ. ಸಭೆ ಮಾಡಿ ರಾಜ್ಯಸಭಾ ಸದಸ್ಯರು, MLAಗಳು ಎಲ್ಲರೂ ಕೂಡ, ಒಂದು MLCಗಳು ex-MLCಗಳು ಕೂಡ ಒಂದು ಸಭೆಯನ್ನು ಮಾಡಿ ಅಸಮಾಧಾನ ಹೊರಹಾಕ್ತಾರೆ. ಇದು ಕೂಡ ಮಾಧ್ಯಮಗಳಲ್ಲಿ ವರದಿ ಆಗುತ್ತೆ. ಜೊತೆಗೆ ಏನಂತಂದರೆ ಟ್ವಿಟ್ಟರಲ್ಲಿ ಹೈಯೆಸ್ಟಾಗಿ ಹ್ಯಾಂಡಲ್ ಆಗಿರುವಂತಕ್ಕಂಥ ಸುದ್ದಿ ಬೆಳಗಾವಿ ಇರೋದಂದರೆ ಅದು ಏನಂತಂದರೆ ಶೆಟ್ಟರ್ ಗೋ ಬ್ಯಾಕ್ ಅಂತ ಹೇಳಿ ಈ ಎಲ್ಲ ವಿಚಾರ ಇಟ್ಟುಕೊಂಡು ಶೆಟ್ಟರ್ ಅವರು ದೂರು ನೀಡ್ತಾರೆ. ನೀವೇನಂತಂದರೆ ನನಗೆ ಬೆಳಗಾವಿಗೆ ನಿಲ್ಲು ಅಂತ ಹೇಳ್ತಾ ಇದ್ರಿ, ಒತ್ತಾಯನ ಮಾಡ್ತಾ ಇದ್ರೆ, ಆದರೆ ಬೆಳಗಾವಿ ಲೀಡರ್ಗಳು ನಮಗೆ ಮುಜುಗರನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ದಯವಿಟ್ಟು ಈ ಬಗ್ಗೆ ವಿಚಾರ ಮಾಡಬೇಕು ಹಾಗೆ ಅಂತೇಳಿ ಶೆಟ್ಟರ್ ಅವರು ದೂರನ್ನು ದಾಖಲು ಮಾಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಆ ದೂರು ದಾಖಲಾದ ತಕ್ಷಣ ಏನಂತಂದರೆ ಹೈಕಮಾಂಡಿಂದ ಒಂದಿಷ್ಟು ಬಿಸಿ ಮುಟ್ಟಿಸುವ ಕೆಲಸ ಆಗತ್ತಂತ ಹೇಳಲಾಗ್ತಾ ಇದೆ. ಅದರ ಪರಿಣಾಮವಾಗಿ ಕೆಲವೊಂದಿಷ್ಟು ನಾಯಕರು ಹೋಗು ಇಲ್ಲ, ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿವ್ಸ ಹರಿಬಿಡ್ತಾ ಇದ್ದಾರೆ, ಇವರ ಬಗ್ಗೆ ವಿರುದ್ಧವಾಗಿ ಕ್ರಮ ತಗೊಳ್ಬೇಕು ಅಂಥೇಳಿ ಬೆಳಗಾವಿಯ ಹೊಸ ಪೊಲೀಸ್ ಕಮಿಷನರ್ ಆದಂಥ ಎಡಮಾಟಿನವರಿಗೆ ಒಂದು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತೆಗೆ ಈಗ ಭಾಳಷ್ಟು ಇದು ಚರ್ಚೆ ಆಗ್ತಾ ಇರುವಂಥದ್ದು ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ದಿಲೀಪ್. ಒಂದು ನೇರವಾಗಿ ಜಗದೀಶ್ ಶೆಟ್ಟರ್ ಅವರು ತಾವು ತಾವು ಟಿಕೆಟ್ ಆಕಾಂಕ್ಷಿತರು ಹಾವೇರಿ ಅಥವಾ ಧಾರವಾಡ ಅಂತ ಹೇಳಿದರು. ಬೆಳಗಾವಿಗೆ ಪಕ್ಷನೇ ಹೋಗಿ ಅಂತ ಹೇಳಿದ ಮೇಲೆ ಅಲ್ಲಿನ ಇದನ್ನು ಅವರೇ ನಿಲ್ಲಿಸಬೇಕಾಗತ್ತೆ. ಅದನ್ನೇ ಅವ್ರು ಹೇಳ್ಕೊಂಡಿದ್ದಾರೆ ಅಷ್ಟೇ.